ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ರಿ? ಚಲೋ ಇದ್ದೀರ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ನಾನು ಚಲೋ ಇದ್ದೀನಿ ನೋಡಿರಿ. ಬರ್ರಿ ಫ್ರೆಂಡ್ಸ, ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣ. ಮತ್ತು ಇವತ್ತು ಆಷಾಢಿ ಏಕಾದಶಿ ರೀ ಫ್ರೆಂಡ್ಸ. ಆಷಾಢಿ ಏಕಾದಶಿಯ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ದೇವ್ರು ಎಲ್ಲರಿಗೂ ನಿಮ್ಗೆ ಒಳ್ಳೇದು ಮಾಡಲಿ, ನಮ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡತ್ತೀನಿ ರೀ. ಬೆಳಗ್ಗಿನ ಎದ್ದು ಜಲ್ದಿನೇ ಎದ್ದು ಎಂಡಿ ಕಲರ್ ಹೊಡೆದು ನಾ ಚಳಿ ಹೊಡೆದೀನಿ ರೀ ಫ್ರೆಂಡ್ಸ. ರಂಗೋಳಿ ಹಾಕಿದ್ದೆ ನಾನೇ, ಬಟ್ ಕುಂಕುಮ ಭಂಡಾರ ಎಲ್ಲ ನಮ್ಮ ಪಿಲ್ಲು ಹಾಕ್ಲಿಕತ್ತಾಳೆ ರೀ. ಆಕೆ ರಂಗೋಳಿ ಹಾಕ್ತಾಳೆ, ಬಟ್ ಆಕೆ ಲೇಟ್ ಮಾಡಿದ್ದಾಳೆ ಇವತ್ತು. ಹಾಕಿದ್ದು ನಾನೇ ರೀ ಫ್ರೆಂಡ್ಸ. ಆಕೆ ಇಟ್ಟು ಕುಂಕುಮ ಭಂಡಾರ ಹಾಕ್ಲಿಕತ್ತಾಳೆ ಮ್ಯಾಗ. ಪಿಲ್ಲು ಕೆಲ್ಸಕ್ಕೆ ಹೋಗ್ಬರ್ತೀನಿ, ಬರ್ರ ಊಟ ಮಾಡತ್ತೀರಿ. ಚಹಾ ಮಾಡ್ಕೊಡ್ತೀನಿ, ಚಹಾ ಕೊಡ್ರಿ. ಇದು ವಿರಾಜ್ ಒಬ್ಬನೇ ಇದ್ದಾನೆ. 10 ರೂಪಾಯಿ ತಂದು ತಿನ್ರಿ, ನಾ ಟೋಸ್ ತಿನ್ನಲ್ಲ, ಬರೀ ಚಹಾ ಕುಡಿತೀನಿ. ಬೇಡ ಬೇಡ, ನಾನೆಲ್ಲ ಮಾಡ್ತೀನಿ, ಮಾಡ್ಬಿಡು ಉಪವಾಸ. ಉಪವಾಸ ಮಾಡಿದ್ರೆ ನಿಮ್ಮ ಸಲ ಮಾಡ್ತೀನಿ, ಉಪವಾಸ ಮಾಡಿದ್ರೆ ಹಂಗೆ ಹೌದಿಲ್ಲ? ಇಲ್ಲೇನೋ ನಮ್ಮ ಇಜ್ಜಿ ಮುಕ್ಕಳ ಹೊಡ್ಕೊಂಡೆ ಬಾರ್ಲಿ ಹಾಕೊಂಡು ಬಿದ್ದಾನ. ಇವಾಗ ಹೇಳಲ್ಲ ಜಲ್ದಿ ಅವ್ರು ಹೇಳ್ತಾರೆ. ನಾನು ಗಾದಿ ಅದು ಮಾಡಿಸ್ತೀನಿ, ಗಾದಿ ಅದು ಮಡಚಿ ಕೆಲ್ಸಕ್ಕೆ ಹೋಗ್ಬರ್ತೀನಿ. ನಂದು ಜಳಕ ಆಗ್ಯದ್ರಿ ಫ್ರೆಂಡ್ಸ. ಪೂಜೆ ಮಾಡೋಂಗಿಲ್ಲ, ಏಕಾದಶಿ ಅದಾರ ಇವತ್ತು, ಪೂಜೆ ಮಾಡಪ್ಲೇ ಇಲ್ಲನ. ಸೊ ಯಜಮಾನ್ರು ಬರ್ತಾರೆ ಮಧ್ಯಾಹ್ನದಾಗ, ಬಂದ್ಮ್ಯಾಗ ಅವ್ರಿಗೆ ಹಚ್ತೀನಿ. ಅದಕ್ಕೇನು ಬರೀ ರಂಗೋಳಿ ಅದು ಹಚ್ಚಿ ಹಾಕಿಬಿಟ್ಟಿದ್ದಾರೆ ರೀ, ಪೂಜೆ ಮಾಡಿಲ್ಲ. ಟ್ರಿಪ್ ಹೋಗ್ಯವ್ರು ಬರ್ರ ಅವ್ರು ಮಾಡ್ತಾರೆ ಮಧ್ಯಾಹ್ನದಾಗ, ಮೈ ತೊಗೊಂಡು ಮಾಡ್ತಾರೆ. ಪೂಜೆ ಬಿಡಪ್ಲೇ ಇಲ್ಲರಿ, ಮಾಡಪ್ಲೇ ಏನಿಲ್ಲ, ಬಿಡಪ್ಲೇ ಇಲ್ಲ. ಅವ್ರಿದ್ರೆ ಅವರೇ ಮಾಡ್ತಾರೆ ಮನೆಯಾಗೆ. ಅವ್ರು ಮುಂಜೆ ಇದ್ರೆ ಅಂದ್ರೆ ಮಾಡ್ತಿದ್ರು, ಟ್ರಿಪ್ ಹೋಗ್ಯಾರ. ಹಾಂ, ಮೈ ತೊಕೊಂಬ ಪಾಟ್ನೆ. ಆಮೇಲೆ ತೊಳಿತೀನಿ ನೀ ಬಾ. ನಾನು ಇವತ್ತು ಹಚ್ಕೊಂಡು ಬಂದ್ರೆ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ. ಆಯ್ತಾರದಲ್ರಿ, ಲೇಟ್ ಮಾಡಿದ್ದೀನಿ ನಾನು. ಪೂಜೆ ಮಾಡೋದು ಜಲ್ದಿ ಆಗ್ತಿದೆ, ಆಯ್ತಾರದ ಲೇಟ್ ಮಾಡಿದ್ದೀನಿ. ಕೆಲ್ಸಕ್ಕೆ ಹೋಗ್ಬಿಡ್ತೀನಿ. ಕೆಲ್ಸಕ್ಕೆ ಹೋಗ್ಬಂದು ಇವತ್ತು ಉಪವಾಸ ಅದಲ್ರಿ ಫ್ರೆಂಡ್ಸ. ಯಾರ್ಯಾರು ಉಪವಾಸ ಮಾಡಿರಿ ಕಮೆಂಟ್ ಹಾಕ್ರಿ. ನಾನು ಮಾಡೀನಿ ಉಪವಾಸ. ನಮ್ಮ ಗಂಟೆ ಬೀಸ್ತೀನಿ ರೀ. ನಾನು ಉಪವಾಸ ಮಾಡೀನಿ ಇವತ್ತು. ಚಹಾ ಕುಡ್ದು ಹೋಗ್ತೀನಿ ರೀ, ಬರೀ ಚಹಾ, ಬ್ರೆಡ್ ಅದೇನು ತಿನ್ನಲ್ಲ, ಬರೀ ಚಹಾ ಕುಡ್ದು ಹೋಗ್ತೀನಿ. ಕೆಲ್ಸಕ್ಕೆ ಹೋಗ್ಬಂದು ಸಿಗ್ತೀನಿ ರೀ. ಇವ್ರಿಗೂ ಚಹಾ ಬ್ರೆಡ್ ತಿನ್ನಿಸ್ತೀನಿ. ಐತಾರದ ಇವತ್ತು ಏನು ಮಾಡಿಲ್ಲ, ರಾತ್ರಿಯಾಗಿಂದ ಏನು ಉಳಿದಿಲ್ಲ. ಕುಡ್ಬೇಕಂದ್ರೆ ಉಳ್ಳಕ್ಕೆ ಚಹಾ ಬ್ರೆಡ್ ತಿಂತಾರೆ ಇವರು. ಬರ್ನ ಅಡುಗೆ ಮಾಡ್ತೀನಿ ಅವ್ರಿಗೆ. ನಾ ಸಾಬುದಾನಿ ಮಾಡ್ಕೋಬೇಕು, ನಾನು ಇಟ್ಟಿನಿ. ಇವತ್ತು ಆಷಾಢಿ ಏಕಾದಶಿ ಅದಲ್ರಿ ಫ್ರೆಂಡ್ಸ, ಹಾಗಾಗಿ ಸಾಬುದಾನಿ ಮಾಡ್ಕೊಳತ್ತೀನಿ ರೀ. ಅಂದರೆ ಪರಾಳಕ್ಕೆ ಅಲ್ಲಿದ್ದು ಬಂದೀನಿ, ಕೆಲಸದಿಂದ ಬಂದು ಬಟ್ಟೆ ಬಂಡೆ ಎಲ್ಲ ಮುಗಿಸ್ಕೊಂಡೀನಿ, ಎಲ್ಲ ಕೆಲಸ ಮಾಡೀನಿ. ಕಿಚನ್ ಕಟ್ಟಿ ಇನ್ನೇನು ಒರ್ಸೋದಿತ್ತು ರೀ. ಮೊದಲು ಸಾಬುದಾನಿ ಮಾಡ್ಕೋಬೇಕಂತಂದ್ರೆ ನಂಗೆ ಸಾಬುದಾನಿ ತಿನ್ಲಿಲ್ಲ ಅಂದ್ರೆ ಹೊಟ್ಟೆ ಇರಲಿಲ್ಲ, ಕೈಕಾಲು ಆಡಂಗಿಲ್ಲ ರೀ. ಸೊ ಹಂಗಾಗಿ ಒಂದು ಸ್ವಲ್ಪ ಪರಾಳ ಮಾಡಿದ್ರೈತೆ ಅಂಥೇಳಿ ಸಾಬುದಾನಿ ಮಾಡತ್ತೀನಿ. ಇದಕ್ಕೆ ಹಸಿಮೆಣ್ಸಿಗೆ ಮತ್ತು ಬಟಾಟೆ ಚೆಂದಾಗೆ ಸಣ್ಣಗೆ ಕಟ್ ಮಾಡೀನಿ ರೀ. ಕಟ್ ಮಾಡಿ ಹಸಿಮೆಣ್ಸಿಗೆ ಬಟಾಟೆ ಎರಡು ಫ್ರೈ ಮಾಡ್ಕೊಳತ್ತೀನಿ ರೀ. ಫ್ರೈ ಮಾಡಿಕೊಂಡು ಸೊ ಅದು ಸಾಬುದಾನಿ ಹಾಕಿಬಿಡ್ತೀನಿ ರೀ ಫ್ರೆಂಡ್ಸ್, ಅಷ್ಟೇ ಮತ್ತೇನಿಲ್ಲ. ಅದ್ರ ಜೊತೆ ಮೊಸರು ಹಾಕೊಂಡು ತಿನ್ನಬೇಕು. ಹುಡುಗರಿಗೆಲ್ಲ ಅದೇ ತಿಂತಾರೆ. ನಮ್ಮ ಯಜಮಾನ್ರು ಬೇರೆ ಪಂಡ್ರಾಪುರಕ್ಕೆ ಹೋಗ್ಯಾರಲ್ರಿ, ಅವ್ರಿಗೆ ಮಾಡಿ ಕಟ್ಟಬೇಕಾಗಿತ್ತು, ಬಟ್ ಅಲ್ಲೆಲ್ಲ ಸಿಗ್ತದೆ ರೀ ಅವರಿಗೆ. ನಾವೇ ತಿಂದ್ರೆ ಮಾಡ್ಕೊಳ್ತಿದ್ದೆವು. ಹುಡುಗರು ಅದೇ ತಿನ್ಸಕತ್ತೀನಿ ರೀ. ಯಾಕಂದ್ರೆ ಅವರಿಗೆ ಅಲ್ಲಿ ಮತ್ತೆ ಸಪ್ರೇಟ್ ಅಡುಗೆ ಮಾಡ್ಕೊಕೊಂಡ್ರಲ್ಲಿ ಅವರು ನಮ್ಮ ಕೂಡ ಯಾವಾಗ ನಮ್ಮ ಅಪ್ರೂಪಕ್ಕೊಮ್ಮೆ ಸಾಬುದಾನಿ ಮಾಡ್ತೀವಲ್ಲ ರೀ. ಹೋಗಂಗಿಲ್ಲ ರೀ ನಮ್ಗೆ, ಹಿಂಗೆ ಏನು ಉಪವಾಸದ ಇತ್ತಂದ್ರೆ ಅಷ್ಟೇ ರೀ. ಒಪ್ಪತ್ತಂತೂ ನಾವು ಮೊದಲೇ ಮಾಡಂಗಿಲ್ಲ ರೀ. ಇದು ಆಷಾಢಿ ಏಕಾದಶಿ ದೊಡ್ಡ ಏಕಾದಶಿ ಅದು ಅಂಥೇಳಿ ನಾನು ಉಪವಾಸ ಮಾಡ್ತೀನಿ ವರ್ಷಕ್ಕೊಮ್ಮೆ. ಸೊ ಶುಕ್ರವಾರ ಮಂಗಳವಾರ ಈ ರೀತಿ ಎಲ್ಲ ಮಾಡ್ತಿದ್ರೆ ಮೊದಲು, ಈಗೆಲ್ಲ ಬಿಟ್ಟಿನಿ ರೀ. ಹಾಗಂಗಿಲ್ಲ, ಈಗೆಲ್ಲ ಉಪವಾಸ ಮಾಡೋದು. ಸೊ ಹಾಗಾಗಿ ಸಾಬುದಾನಿ ಜಾಸ್ತಿ ತಿನ್ನಲ್ಲ ರೀ. ಯಾವಾಗಲೂ ಮಾಡ್ತೀವಲ್ಲ ರೀ, ಮತ್ತು ಎಲ್ಲರೂ ಕೂಡಿ ತಿಂದ್ರಾಯ್ತು ಹುಡುಗರು ಅದೆಲ್ಲ ಅಂಥೇಳಿಕೆ ಒಬ್ಬೊಕ್ಕಳು ಮಾಡ್ಲಾಕತ್ತಿದ್ರಿ. ನಾ ಅಟ್ಟು ಒಂದು ಅರ್ಧ ಕಿಲೋ ನೆನಕಿದ್ರಿ. ಅಟ್ಟೆನೂ ಹೋಲಿಲ್ಲ ರೀ ನಮ್ಮ ಕರೆಯೋದು ಅಷ್ಟೆಲ್ಲ ತಿನ್ಲಿಕ್ಕೆ. ಸೊ ಇದನ್ನು ತಿರುಗ್ಲಿಕ್ಕದ ಬರಲ್ಲ ರೀ. ನಮ್ಮ ಯಜಮಾನ್ರು ಇದ್ರಂದ್ರೆ ಮಸ್ತ್ ಮಾಡ್ತಿದ್ರು. ಅದೇ ಕೈ ಬ್ಯಾನ್ ಮಾಡ್ಕೋತ ತಿರುಗ್ಲಿಕ್ಕತ್ತಿದ್ರಿ ನಾ. ಸೊ ಈ ರೀತಿ ಆಗ್ಯದ ನೋಡಿರಿ ಫ್ರೆಂಡ್ಸ್ ಸಾಬುದಾನಿ ಮತ್ತು ಒಂದು ಸ್ವಲ್ಪ ಮೊಸರು ತಂದಿನ ಅದ್ರ ಜೊತೆ ತಿನ್ನಕ್ಕೆ ರೀ. ಬರೀ ಎಲ್ಲರೂ ಪರಾಳ ಮಾಡೋ ಮತ್ತು ಈಗ ಮಾಡಿದೆ ಅಂದ್ರೆ ಮತ್ತು ಚಂಜಿಗೆ ರೀ ಫ್ರೆಂಡ್ಸ್. ಅವಾಗ ಮೊದಲೆಲ್ಲ ನಾನು ಅಷ್ಟು ತಿಂತಿದ್ದಿಲ್ಲ ರೀ. ಈಗ ಉಪವಾಸ ಇರೋದು ಆಗಲ್ಲ ಅಂಥೇಳಿ 2 ಟೈಮ್ ಮಾಡ್ತೀನಿ ರೀ ಫ್ರೆಂಡ್ಸ. ಹಾಂ, ಏನು ತಂದಾರೆ? ಲೈಟ್ ತೋರಿಸಿ. ಅಂಥದ್ದು ಏನು ತಂದಿರಿ? ಸರ್ಪ್ರೈಜಾ? ಹಾಂ ಸರ್ ನೋಡ, ಸರ್ಪ್ರೈಸ್ ರೀ. ಗಾಡಿ ರೀ, ಎಲ್ಲಿದ್ರಿ? ಅಂತ ದೊಡ್ಡದ್ರಿ?
ಪಕಡ್ ಬರ್ತಾನ ಹಾಂ ಖರೇನ ರೀ ಹೇ ಜಗಳ ವಿಜಿ ಹೇ ದಮ್ ವಿಜಿ ಯಾರು ತಂದಾರು ಅಕ್ಕ ಮನೆ ಬಿಟ್ಟಿರ್ತಾರ ಏ ಪಪ್ಪ ಗಾಲಿ ಬೇಳಲ್ಲಿ ಕಲ್ಲರ್ ಹ್ಯಾಂಗ ಹೊಟ್ಕೊಂತ ನಮ್ಗೇನು ತಂದಿರಿ ಇವು ಹಾಲು ಏನ್ರಿ ನಮ್ಗೆ ಸರ್ಪ್ರೈಸ್ ನಾನೇ ನಿನಗೆ ಸರ್ಪ್ರೈಸ್ ಇದೆ ಮತ್ತೆ ಹ್ಞೂ ಅದು ಕರೆ ಬಿಡ್ರಿ ನಿಮ್ಮ ಮನೆಯಾಗಿರೋದು ಒಂದು ಸರ್ಪ್ರೈಸ್ ಹಾಂ ಮಾಡಮ್ ಏ ದಮ್ರಿ ತೋರಿಸ್ರಿ ಈಜು ದಮ್ಮು ಜರ ಪಪ್ಪ ಬರಲಿ ಗೊಂಬಿ ನೀ ಹೇಳ ಪಪ್ಪ ಕೇಳ ಏ ಹರಿಬೇಡ್ರಿ ದಮ್ರು ಈಗ ದೊಡ್ಡದ ಗಾಡಿ ಮಸ್ತ್ ಅದ ಏಸವ ಚಾಕಿದಕ್ಕೆ ಏ ದಮ್ಮು ಜರ ದಮ್ಮು ಸರಿ ನೋಡಿ ಸರಿ ಅಮ್ಮನ್ ಜರ ಸರಿ ಹೇ ಹಿಂಗ್ಯಾಕ್ರಿ ರೀ ಮುರಿದಿರಿ ಕಾಲು ಕಿಲೋಡ್ರಿಗ ಮುರಿದಿರಿ ಹಾಂ ಏಟ್ರಿ ಅದಕ್ಕ ಏಯೋ ಏ 300 ರೂಪಾಯಿ ಮಸ್ತ್ ಅದಲ್ರಿ ಅದಕ್ಕೆ ಎಷ್ಟು ರೊಕ್ಕ ಕೊಡ್ತಂದ್ರಿ 300 ಏ ಇಜ್ಜಿ ಕಡೆ ತೋರಿಸಿ ಈ ಕಡೆ ಸೂಪರಾ ಪೂಜೆ ಮಾಡಲ್ಲ ಅದಕ್ಕೆ ಪೂಜೆ ಮಾಡಲ್ಲ ಗಾಡಿಗೆ ಹಂಗೆ ನೋಡ್ರಿ ನಮಸ್ಕಾರ ಮಾಡ್ತಾನೆ ಅಕ್ಕ ಮಾಡ್ಲಕ್ಕ ಅಕ್ಕ ಎಲ್ಲ ಚಂದ ಏ ಭಾರಿ ಅದಲ್ರಿ ಗಾಡಿ ಸರಿ ಕಬ್ಬಿಣದ ರೀ ಇಲ್ರಿ ಇದು ಪ್ಲಾಸ್ಟಿಕ್ ಅಲ್ರಿ ಹ್ಞೂ ಏ ಮಸ್ತ್ ಬಿಡಿ ಸರಿ ಸಾಕು ಒಂದೇ ಸಾಕು ಅಯ್ಯವ್ವ ಹ್ಞೂ ಏ ಫ್ರಿಜ್ ಜಗಳ ಆಡ್ಬೇಡ್ರಿ ಇದಕ್ಕೆ 300 ಕೊಡ್ತಂದ್ರಿ ಏ ಗಾಡಿ ಮುರಿತದ್ರು ಚೀರ್ಬೇಡ್ರಿ ಏ ವಿಜ್ಜಿ ಖುಷಿ ಆಯ್ತು ಏ ವಿಜ್ಜಿ ಖುಷಿ ಆಯ್ತೇನೋ ನಿನಗೆ ಇಬ್ಬರಿಗೆ ಅದದು ಎಲ್ಲಿನ ಕೆಲ್ಸ ಹೋಗೋಣ ಕಲ್ತ್ಕೊಂಡು ಜಜ್ತಾರ ನೋಡ್ರಿ ಅಯ್ಯಪ್ಪೋ ಸಾಕು ತೆಗೀರೋ ಅಂದ್ರೆ ಇದಕ್ಕೆ 300 ರೂಪಾಯಿ ಕೊಡ್ತಂದಿರಿ ಈಗ 300 ಒಂದೇ ಆಗಲ್ ಮಾಡ್ತಾರಿ ತೆಗಿ ಅಂದ ವಿರಾಜ್ ಗಾಡಿ ತೆಗಿತಾನೋ ಹೇಳಲಿದು ಬಡಿತು ತಾಯಿಲಿ ಗಾಡಿ ತಾ ಎರಡು ಕಾಮಕ್ಕೆ ಪಾರ್ಕಿಂಗ್ ಮಾಡ್ದೇವು ಏ ಮಸ್ತ್ 6 ಚಾಕವ್ರ 6 ಅದೇ ಈ ಕಣ್ಣು ಹಾಕು ಆ ಕಣ್ಣು ಹಾಕು 8 ಅವ್ರಿ ಆಯ್ತು ಹಾಂ ಸಾಲೆ ಓದ್ತಾರ ತಾಯಿಲೆ ಚಂದ ಪೂಜೆ ಮಾಡ್ತಿ ತೆಗಿತಿಂದ ಫ್ರೆಂಡ್ಸ ನಿನ್ನೆ ವಿಡಿಯೋನ ಸ್ಟಾಪ್ ಮಾಡೀನಿ ಕಂಟಿನ್ಯೂ ಮಾಡಿಲ್ಲ ಇವಾಗ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಇದು 2 ದಿನ ಬ್ಲಾಗ್ ಇರ್ತದೆ ರೀ ನಮ್ಮ ವಿಜ್ಜಿಗೆ ನಿನ್ನೆ ಗಾಡಿ ತೊಗೊಂಬಂದಾರಲ್ರಿ ವಿಜ್ಜಿಗೆ ವಿರಾಜ್ ಗಾಡಿ ತೊಗೊಂಬಂದಾರ
ಅವು ಪೂಜೆ ಮಾಡ್ತಾರಂತ್ರಿ ಗಾಡಿದು ಅವ್ರ ಖುಷಿ ನೋಡಮಂತ್ರಿ ಪೂಜೆ ನಮ್ಮ ಪಿಲ್ಲು ಆರತಿ ಗಿರ್ತಿ ಎಲ್ಲ ತಯಾರು ಮಾಡ್ತಾಳ ಆ ಗಾಡಿದು ನೋಡ್ರಿ ಇವಾಗ ದೊಡ್ಡದ ಗಾಡಿ ಅದಲ್ಲ ಅವ್ರದ್ದು ಖುಷಿ ಇರಿ ಅಂತ ಪರಿ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ನಾವು ದೊಡ್ಡದು ಗಾಡಿ ಆಗಲಿ ಸೈಕಲ್ ಗಾಡಿ ಆಗಲಿ ಸೈಕಲ್ ಆಗಲಿ ತಂದಾಗ ನಾವು ಯಾವ ರೀತಿ ಪೂಜೆ ಮಾಡಿ ಮನೆ ತೊಗೋತೀವಿ ನೋಡ್ರಿ ಗಾಡಿಗೆ ಆ ರೀತಿ ಅವರು ಅಕ್ಕ ನಮ್ಮ ಪಿಲ್ಲು ರೀ ಅವ್ ಇಜ್ಜಿ ಗಾಡಿಗೆ ಪೂಜೆ ಮಾಡಿ ಹೂವಾಗಿವ ಹಾಕಿ ಆರತಿ ಗಿರ್ತಿ ಎಲ್ಲ ಮಾಡ್ತಾಳಂತ್ರಿ ಬರೀ ತೋರ್ಸಂಬ ಅವ್ರ ಖುಷಿ ನೋಡಮಂತ್ರಿ ಅವ್ರ ಖುಷಿನೇ ನಮ್ಮ ಖುಷಿ ನಮ್ಮ ಪಾರ್ವ ಖುಷಿನೇ ನಮ್ಮದ್ರಿ ಅವ್ರ ಪಪ್ಪ ನಿನ್ನೆ ಪಂಡ್ರಪುರಕ್ಕೆ ಹೋಗಿದ್ರಲ್ರಿ ತೊಗೊಂಬಂದಾರ ಅವ ಯಾವಾಗ ಭೀ ನಮ್ರಿ ವಿಜ್ಜಿ ಯಾವಾಗ ಭೀ ಗಾಡಿ ಬಿಡ್ದಾಡ್ತಾರಿ 100 ರೂಪಾಯಿ 200 ರೂಪಾಯಿ ಅಂತಾರ ಹೊಡೆದು ಮುಂಡ ಮೋಸ್ತಾರಿ ಈ ಸಲ ಲೋಖಂಡಿ ತೊಗೊಂಬಂದಾರ ನೀ ಗಾಡಿ ನಾ ಖರೆ ಅಂದ್ರೆ ಅವ್ರು 10,000 ರೂಪಾಯಿ ಇರ್ತದೆ ನೋಡ್ರಿ ಅಂತ ಇಡ್ಬೇಕಿತ್ರಿ ಮಕ್ಕಳು 10,000 ಇಲ್ರಿ ಅದು 10,000 ಇರಲಿ 200-300 ರೂಪಾಯಿ ಇಲ್ರಿ ತಂದು ನಾವು ನಮಗೆ ಖುಷಿ ಇರಿ ನಮ್ಮ ಪಾರ್ವ ಆಡ್ತಾ ಅಂತೇಳಿ ನಮ್ಮ ಪಪ್ಪ ತಂದ್ರೆ ಅವ್ರಿಗೂ ಖುಷಿ ಇರಿ ಫ್ರೆಂಡ್ಸ ಅದು ಎಟ್ಟದೇ ಇರಲಿ ಅದು 10,000 20,000 ರೂಪಾಯಿ ತಂದು ಆಡ್ತಾರೆ ನೋಡ್ರಿ ಅದಕ್ಕಿಂತ ಇದು ಈ ತಂದಾಗ ಆಟ ಖುಷಿ ಪಡ್ತಾರೆ ನೋಡಿ ಪಾರ್ಗಳು ಅದೇ ನಮ್ಗೆ ಖುಷಿ ಕೊಡ್ತಾರೆ ಫ್ರೆಂಡ್ಸ ನೋಡಮ್ ಬರ್ರಿ ಯಾವ ರೀತಿ ಖುಷಿ ಮಾಡ್ತಾರೆ ಅಂತೇಳಿ ಅಲ್ಲಿ ಹೂವು ತಗೋ ಗಾಡಿಯಿಂದ ಹೂವು ಪೂಜೆ ಮಾಡತ್ತಾಳ ನೋಡ್ರಿ ಇದಕ್ಕೆ 300 ರೂಪಾಯಿ ರೀ ಫ್ರೆಂಡ್ಸ ಕುಂಕುಮ ಕೂಡ ಅಕ್ಕಗ ಹಾಂ ದಾನ್ ತಗೊಂಬೋ ಪಿಲಿ ಅಟ್ ಖುಷಿ ಆಗ್ಯದ ಏ ಪಿಲಿ ಮಮ್ಮಿ ಕರಿತಾರ ಹೂವ ಇಡೋಣ ಉದ್ಬತ್ತಿ ಆಡ್ತೀನಿ ಗಾಳಿ ಬರ್ತದ್ರಿ ನೋಡ್ರಿ ಅವ್ರು ಎಷ್ಟು ಖುಷಿ ಆರತಿ ಮಾಡೋದು ಕಾಲ್ ಬಿಡ್ರಿ ಎಲ್ಲರೂ ಚಂದ ಇಟ್ಕೋತೀರಾ 4 ದಿನ ಚಂದ ನಾಕ್ ಇಟ್ಕೋತೀನಿ ಕುಂದ್ರ ಮ್ಯಾಕ್ ಕುಂದ್ರು ಮ್ಯಾಲ್ ಕೂತ್ ಬಾ ಹಳು ಬಾ 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 ಸ್ಟಾಪ್ ಮೂಗ್ ಕಾಣಿಸ್ತಾನೆ ಸ್ಟಾಪ್ ಮಾಡು ಹಿಂದಕ್ಕೆ ಹೋಗಿ ಇಜ್ಜು ಖುಷಿ ಆಯ್ತು ಹಾ ಖುಷಿ ಆಯ್ತೇನು ಚೀರ್ಬೇಡ ಆಯ್ತು ಅವ ಇದು ಈಗ ಗಾಡಿ ಇದ್ರ ಮ್ಯಾಗ ಕೂತ್ರು ಏನೂ ಆಗಲ್ರಿ ಗಾಡಿಗೆ ಲಕ್ಷ್ಮಿ ಕುದ್ರಿ ಏನಾಗಲ್ಲ ಗಾಡಿ ಮೇಲೆ ನಾ ಕೂತ್ರು ಭೀ ಏನಾಗಲ್ಲ ನೋಡಿ ಏನಾಗಲ್ಲ ಹ್ಞೂ ಇವ್ರು ನಿಂತ್ರು ಭೀ ನಿನ್ನೆ ತೋರ್ಸ್ಯಾರ ಆಲ್ರೆಡಿ ಚೀರ್ಬೇಡ ಆವಾಜ್ ಮಾಡಬೇಡಿ ತೆಗೆದ್ರು ಸಾಕು ಪೂಜೆ ಮಾಡಿದೆ 2 ಮಿನಿಟ್ ನಿಂದ್ರು ಖುಷಿ ಆಯ್ತು ಪಿಲು ಗಾಡಿ ಚಂದ ಜಾಕೆಟ್ ಗೊತ್ತೀರಿ ಯಾರು ಏನು ಕೂತ್ರು ಏನೂ ಆಗಲ್ಲತ್ರಿ ಗಾಡಿಗೆ ಗಾಡಿ ಚಂದ ಜಾಕ್ ಇಟ್ಕೋತಿ ಆ ಕಡೆ ಪಾರ್ಕಿಂಗ್ ಎಲ್ಲಿ ಮಾಡ್ತಿ ಅದಕ್ಕೆ ಪಾರ್ಕಿಂಗ್ ಎಲ್ಲಿ ಮಾಡ್ತಿ ಕುರ್ಚಿ ಸಂದ ಗಾಡಿ ಮುರಿರಲ್ಲ ಗಾಡಿಗೆ ಹೆಂಗ್ ನೋಡ್ಕೋತಿ ನೀ ಗಾಡಿಗೆ ಹೆಂಗ್ ನೋಡ್ಕೋತಿ ಅದು ಹೇಳು ಕೌದಿ ವಸ್ತಿರ್ತಿ ಗಾಡಿಗೆ ಹೆಂಗ್ ನೋಡ್ಕೋತಿ ಪೈಲ ಗಾಡಿ ಕ್ಲೀನ್ ಮಾಡ್ತೇನೆ ಇದಕ್ಕೆ ಹೆಂಗ್ ಚಂದ ನೋಡ್ಕೋತಿ ಮುರಲ್ಲ ಇಬ್ರಿಗೆ ತಂದಿದ್ದ ಅದು ನೀವು ಒಬ್ಬನಿಗೆ ಇಲ್ಲ ಇಬ್ರು ಆಡ್ಬೇಕು ಹಂಗನಸ್ತೀರ ನೀವು ಗಾಡಿ ತಂದಿದ್ದು ಸೂಪರ್ ನಾವು ನಮ್ಮ ಪಿಲ್ಲುಗ 3,000 ರೂಪಾಯಿ ಸೈಕಲ್ ಕೊಟ್ಟಿದ್ವಿ ಏ ಚೀರ್ಬೇಡಿ 3,000 ರೂಪಾಯಿ ಸೈಕಲ್ ಕೊಟ್ಟಿದ್ದಾರೆ ಅವಾಗ ಆಕಿನ ಬರ್ತಡೇಗೆ ತಂದಿದ್ದಾರೆ ನಮ್ಮ ಪಿಲ್ಲುನ ಬರ್ತಡೇಗೆ ತಂದಿದ್ದೆವು ಅವಾಗ ಭೀ ಅಷ್ಟೇ ಖುಷಿಯಾಗಿತ್ತು ಬಟ್ ಇದು ಈ ಮುರಿಯಲ್ಲಲ್ರಿ ಅವು 10,000 20,000 ರೂಪಾಯಿ ದೊಡ್ಡ ಗಾಡಿಗಳು ಇರ್ತಾವೆ ಖರೆ ಅಂದ್ರೆ ಅಂಥದ್ದು
ತರ್ಬೇಕಂತಿತ್ತು ರೀ. ಬಟ್ ಯಾವ್ರಿ ಅಂಥವೆಲ್ಲ ತೊಗೊಂಡೆ ನೋಡೋಕು 4-3 ಕಟ್ತಾರೆ. ಬಟ್ ಅಂಥ ಪರಿ ಇಸ್ಕೊಡೋಕೆ ಭೀ ಇಲ್ರಿ, ಅಂಥ ಪರಿ ಈಗ ಇಸ್ಕೊಡೋದಿದ್ರು ಇಸ್ಕೊಡಂಗಿಲ್ಲ. ಇದ್ರಾಗೆ ಖುಷಿ ಪಡಪ್ಪ ಇರ್ಬೇಕು ರೀ. ಯಾವಾಗ ಭೀ ಮಕ್ಳು ಬಡತನ ತೋರಿಸಿ ಬೆಳೆಸ್ಬೇಕು. ನಂಬಲ್ಲಿ ಅದ ಅಂತೇಳಿ ಅವ್ರಿಗೆ ಅವ್ರಿಗೆ ಬೇಡಿದ್ದೆಲ್ಲ ಇಸ್ಕೊಟ್ಟು ಬೆಳೆಸೋದಿಲ್ಲ ರೀ. ನಾವು ಬಡತನ ತೋರಿಸಿ ಬೆಳೆಸ್ಬೇಕು ಅವ್ರಿಗೆ. ಬಡತನ ಏನಾದ್ರು ತೋರಿಸಿದ್ರೆ ಅವ್ರ ಮುಂದೆ ಯಾವ ರೀತಿ ಇರ್ಬೇಕು ಅನ್ನೋದು ಗೊತ್ತಾಗುತ್ತೆ ರೀ ಫ್ರೆಂಡ್ಸ. ಹಾಗಾಗಿ ನಾವು ಇದು ಭಾಳ ಸಲ ಕೇಳಿದ್ರಿ, ಅವ್ರು ಗೋಡ ಬೇಕು ಅಂತ ಭಾಳ ಸಲ ಕೇಳಿ ನಾವು ಗೋಡ ಬೇಕು ಅಂತೇಳಿ ಭಾಳ ಸಲ ಕೇಳೇನ್ರಿ. ಬಟ್ ಅವನಿಗೆ ಅದು ಗೋಡ ಕೂಡ ಇಸ್ಕೊಡೋದು ಆಗಿಲ್ಲ ರೀ. ಎದಕ್ಕೆ ರೀ ಸುಮ್ಮನೆ ಮುರಿದು ಹೋಗ್ತಾರೆ. ಸೊ ಹಂಗಾಗಿ ಇಸ್ಕೊಟ್ಟಿಲ್ಲ ರೀ. ಇದಿಷ್ಟೇ 300 ರೂಪಾಯಿ. ಅದು ಮ್ಯಾಗ ಕೂತ್ರು ಕುಡ್ದಾರು ಅವ ಏನೋ ಹಿಂಗೆ ಏನು ಮಾಡಿದ್ರು ಗಾಡಿ ಮುರಿಯಲ್ಲೇ ತೊಗೊಂಬಂದ್ರೆ ಎಷ್ಟು ಸಲ 100-200 ರೂಪಾಯಿ ಇಸ್ಕೊಟ್ರೆ ಮುರಿದು ಹೋಗ್ತಾರೆ. ಬಟ್ ಇದು ಜಾಕ್ ಇಟ್ಕೋತಾರೆ, ಅವೇನೋ ಖುಷಿ ಪಡ್ತಾರೆ ಅಂತ ತೊಗೊಂಬಂದಾರಿ. ಅವ್ರಿಗೂ ಅಷ್ಟೇ ಖುಷಿಗೆ ನಮ್ಗೆ ಖುಷಿಗೆದ. ನಮ್ಮ ಪಿಲ್ಲು ಪೂಜೆ ಮಾಡಿದ ಹಂಗೆ ಅನಿಸ್ತೀನಿ. ಕಮೆಂಟ್ ಹಾಕಿ ಫ್ರೆಂಡ್ಸ. ತಗೊಂಡು ಫೋಟೋ ತೆಗೆ. ರಾತ್ರಿಗೆ ನನ್ನ ಜರ ಸಾಬಾನು ಉಳ್ದೈತ್ರಿ ಫ್ರೆಂಡ್ಸ. ಅಡುಗೆ ಏನು ಮಾಡಿಲ್ಲ, ಹಾಗಾಗಿ ಎಲ್ಲರೂ ಸಾಬಾಣಿ ಗರಂ ಮಾಡ್ಕೊಂಡ್ಕೆ ತಿಂದು ಹೊಸ ಮಂದಿ ನಾವು ನಮ್ಮ ಯಜಮಾನ್ರು ಎಲ್ಲ ಪಾರ್ಗಳು ಅದೇ ತಿಂದಿದ್ದಾರೆ. ಈಗೇನು ಮಧ್ಯಾಹ್ನದಾಗ ಅಡುಗೆ ಮಾಡ್ತೀನಿ. ಸದ್ಯಕ್ಕೆ ಏನು ಮಾಡೋಕ್ಕೆ ಹೋಗಂಗಿಲ್ಲ. ಈಗ ಮೊದಲು ಕೆಲಸ ಮಾಡ್ಕೋಬೇಕಲ್ರಿ ಫ್ರೆಂಡ್ಸ. ನೀರು ಬೇರೆ ಬಂದವ, ಅದಕ್ಕಾಗಿ ಕಿಚನ್ ಕಟ್ಟಿ ಒರೆಸ್ಕೊಳತ್ತಿದ. ಯಜಮಾನ್ರು ಸ್ವಲ್ಪ ಹೊರಗೆ ಹೋಗ್ಯಾರಿ ಫ್ರೆಂಡ್ಸ. ನಾನೇ ಕಿಚನ್ ಕಟ್ಟಿ ಅದೆಲ್ಲ ಒರೆಸ್ಕೊ. ಇದು ಯಾವಾಗ ಭೀ ನಾನು ಬ್ರಷ್ ಹಚ್ಚಿ ಅದು ಯಾವಾಗ ನೀರು ಬಂದು ಅಂದರೆ ಜಾಸ್ತಿ ಬ್ರಷ್ ತಿಕ್ತೀನಿ ರೀ. ಡೈಲಿ ಅಟ್ಟೆ ನೀರು ಹಾಕಿ ಮಾಡಿ ತೊಳಿತೀನಿ. ಅಡುಗೆ ಏನು ಮಾಡಿದ್ದಿಲ್ಲಲ್ರಿ, ಹಾಗಾಗಿ ಬೊಕ್ಕಳನ್ನು ಹೊಲಸಾಗಿದ್ದಿಲ್ಲ. ಅಡುಗೆ ಅದು ಮಾಡ್ತಂದ್ರೆ ಇದೊಂದು ಸ್ವಲ್ಪ ಹೊಲಸಾಗ್ತದ. ರಾತ್ರಿಗೇ ಸಾಬುದಾಣಿ ತಿಂದಿದ್ದು ಹುರ್ಕೊಂಡು ಅಂತೇಳಿ ಅಡುಗೆ ಇದ್ದಿದ್ದಿಲ್ಲ. ಹಾಗೆ ಸ್ವಲ್ಪ ಗಾಣಾಗಿತ್ತು. ಪಟ ಒರೆಸ್ಕೊಂಡು ಬಟ್ಟೆ ಅಂತೂ ಬೊಕ್ಕಳುವರಿ ಇವತ್ತು 2-3 ದಿನ ಒಟ್ಟು ನೀರು ಇದ್ದಿದ್ದಿಲ್ಲ ರೀ. ಮನ್ಯಾಗ ಒಂದನೇ ನೀರು ಇದ್ದಿದ್ದಿಲ್ಲ. ಸೊ ಅಷ್ಟು ಬಟ್ಟೆಗಳೆಲ್ಲ ಒಗೆಯೋದು, ದೋಸೆ ಬಟ್ಟೆಗಳು ಬಾಂಡೆಗಳು ಮಾಡ್ಕೊತೀನಿ ರೀ. ಪಟ್ ಇವತ್ತು ಕೆಲ್ಸಿಗಂತೂ ಜಲ್ದಿ ಹೋಗ್ಬಂದೀನಿ ರೀ. 8 ಮನೆಗೆ ಇದ್ರಿ. ನಾ ಕೆಲ್ಸಿದ್ದು ಜಲ್ದಿ ಹೋಗ್ಬಂದೀನಿ ಇವತ್ತು. ಸೊ ಬಾಂಡೆ ತಿಕ್ಕದ ರೀ ಫ್ರೆಂಡ್ಸ. ಬಾಂಡೆನೂ ಭಾಳ ಅಷ್ಟು ಬಾಂಡೆ ತಿಕ್ಕದ. ಬಟ್ಟೆ ಒಗೆದು ಒಣಕಿನಿ ರೀ ಆಲ್ರೆಡಿ. ಸೊ ಇದು ನಮ್ಮ ಯಜಮಾನ್ರ ಗಾಡಿ ಅಂದು ಮ್ಯಾಟ್ ಅವ ರೀ. ಅವರು ಇದ್ದಿದ್ದಿಲ್ಲ. ಇದ್ರಂದ್ರೆ ಅವರೇ ಒಗಿತಿದ್ರು ಯಜಮಾನ್ರು. ನಂಗೆ ಹೈರಾಣ ಮಾಡಿ ಕೊಡ್ತಿದ್ದಿಲ್ಲ. ಅವ್ರಿದ್ರೆ ಅವರೇ ಒಗಿತಿದ್ರು. ಸೊ ಹೊರಗೆ ಹೋಗಿದ್ರು ಅವ್ರನ್ನಕ್ಕೆ. ಈ ಒಗೆರ್ದಾಗ ಅವ್ರು ಹೊರಗೆ ಹೋಗಿದ್ರು. ಹಂಗಾಗಿ ಅವರು ತಂದಿಟ್ಟಿದ್ರು ಮನ್ಯಾಗ ನೀರು ಯಾವ ಬರ್ತಾವೆ ಹೋಗಿ ಅಂತೇಳಿ. ಖಾಲಿ ಟೈಮ್ನಾಗ ನೀರಿಲ್ಲ ಅಲ್ರಿ ಫ್ರೆಂಡ್ಸ್. ನೀರಿನ ಪ್ರಾಬ್ಲಮ್ ಭಾಳ ಅದ. ಹಾಗಾಗಿ ನೀರು ಬಂದು ಅಂದರೆ ಇಂಥವೆಲ್ಲ ತೆಗೆದು ಒಗಿತೀನಿ ರೀ. ನಾ ಖಾಲಿ ಟೈಮ್ನಾಗ ಹಂಗೆ ತೆಗೆದಿಡ್ತೀನಿ. ಏನೋ ಗಾಣಾದ್ರೂ ಹಂಗೆ ಇಟ್ಬಿಡ್ತೀನಿ. ನೀರು ಬಂದು ಅಂದರೆ ಅಷ್ಟು ಕ್ಲೀನು ಸ್ವಚ್ಛ ಒಕ್ಕೋತೀನಿ ಎಲ್ಲ. ಸೊ ಹಂಗಾಗಿ ಇದು ಗಾರ್ಡನು ಮ್ಯಾಟ್ಗಳಿದ್ದು 2 ತಂದಿಟ್ಟಿದ್ರು. ಅವ್ರು ನೀರು ಅಂದು ಬರ್ತಾ ಒಂದು ಒಗೆದ್ರಾಯ್ತು ಅಂತ ತಂದಿಟ್ಟಿದ್ರು. ಸೊ ಇವತ್ತು ನೀರು ಬಂದಿವಲ್ಲ ರೀ. ಹಾಗಾಗಿ ನಿನ್ನ ರಾತ್ರಿನೇ ಎಲ್ಲ ಬ್ಯಾರಲ್ಗಳು ತುಂಬ್ಕೊಂಡಿದ್ದೆ. ಅರ್ಧ ಬ್ಯಾರಲೆಲ್ಲ ತುಂಬ್ಕೊಂಡಿದ್ದೀನಿ. ರಾತ್ರಿ ನೀರು ಬಂದಿವು. ಸೊ ಇನ್ನೂ ಕೊಡ್ತಾರೆ ಪೈಪ, ಇನ್ನೂ ನೀರಾಗ ಕೊಡ್ತಾರೆ. ಸೊ ಹಂಗಾಗಿ ಇದು ಹಿಂಡು ಹಾಕ್ಲತ್ತೀನಿ ರೀ. ಬಟ್ ಒಣಕ ತನಕ ಟಂಕ್ ಹಿಡ್ದಾಗಿತ್ತು ನೋಡಿರಿ ಫ್ರೆಂಡ್ಸ್. ಇಷ್ಟೆಲ್ಲ ನನಗೆ ಒಗೆಯೋ ತನಕ. ಸೊ ಎಲ್ಲ ಆಯ್ತು ರೀ ಫ್ರೆಂಡ್ಸ. ಅದೆಲ್ಲ ಹೋಗೋದ್ರಿ. ಭಾಳ ಅಂದ್ರೆ ಭಾಳ ಎಣ್ಣೆ ಆಯ್ತು. ಒಜ್ಜಿದ್ರು ಹಿಡ್ಲಿಕ್ಕೆ ಬಂದಿಲ್ಲ ನಂಗೆ. ಹಾಗೆ ಹಿಂಡಿ ಒಟ್ಟು ಒಣಗಿಬಿಟ್ಟೆ ರೀ ಫ್ರೆಂಡ್ಸ. ನೀರು ಬೇರೆ ಬಂದಿವಲ್ಲ ರೀ. ಅದಕ್ಕೆ ಕುಡಿಯೋ ನೀರುಗಳು, ಕುಡಿಯೋ ಬಾಂಡೆ ಎಲ್ಲ ಮತ್ತು ಬಾದ್ಲಿಗಳು ಎಲ್ಲ ನೀರು ಬಂದಾಗೆ ತೊಳ್ಕೊತೀನಿ ರೀ. ಅದೇ ತೊಳ್ಕೊತಿದ್ದ ನಮ್ಮ ತಮ್ಮ ನೆನಪು ಬಂದನ್ರಿ. ಯಾಕಂದ್ರೆ ಆ ಸಲ ನೀರು ಬಂದಾಗ ಮನೆಗೆ ಇದ್ದ. ಬ್ಯಾರಲ್ ಅವೆಲ್ಲ ಬಾಂಡೆಗಳು, ಬ್ಯಾರಲ್ಗಳು, ಬಾದ್ಲಿಗಳೆಲ್ಲ ಅವನ್ನೇ ತೊಳೆದು ಹಾಕಿದ್ದ. ನಾನು ಸುಮ್ಮನೆ ಒಳಗಿನ ಕೆಲಸ ಮಾಡ್ಕೊತಿದ್ದೆ. ಅಷ್ಟು ಅವನ್ನೇ ತೊಳೆದು ಹಾಕಿನಿ ರೀ ಫ್ರೆಂಡ್ಸ್. ಅದು ನೆನಪಾಯಿತು. ನಮ್ಮ ಯಜಮಾನ್ರು ಇಲ್ರಿ, ಅವ್ರು ಹೊರಗೆ ಹೋಗಿದ್ರು. ಅದಕ್ಕೆ ನಾನೇ ಪಟ್ ನೀರು ಪೈಪ್ ಕುಡ್ರದ ತೊಳ್ಕೊಬೇಕಂತೇಳಿ ಕುಡಿಯೋ ನೀರಾಗಿರಲಿ ಬಾದ್ಲಿಗಳಲ್ಲಿ ಎಲ್ಲ ತೊಳ್ಕೊತೀನಿ. ಅವು ತೊಳ್ಕೊಂಡು ಮತ್ತು ಇದಕ್ಕೆ ಎಲ್ಲ ಕಟ್ಟಿ ಎಲ್ಲ ತೊಳ್ಕೊಂಡ್ರೆ ಮುಗಿದೈತೆ ರೀ. ನೀರಿದ್ದಾಗೆ ನೋಡಿರಿ. ನೀರಿದ್ದಲ್ರಿ ನೀರು ಬಂದೇನೆ ಎಲ್ಲರೂ ಎಷ್ಟು ನೀರು ಚೆಲ್ತೀವಿ ಅಟ್ಟು ಚಲಿ ಬಿಡೋದ್ರಿ. ನೀರು ತೊಳೆಯೋದು. ಬಟ್ ನೀರು ಹೋದ್ವು ಅಂದ್ರೆ ಮುಗಿತ್ರಿ. ಭಾಳ ಸಂಭಾಳಿಸಿ ಭಾಳ ಇದು ಮಾಡಿ ನೀರು ವಾಪರಿಸ್ತೀನಿ ರೀ ನಾನಂತೂ. ಇಲ್ಲಾಂದ್ರೆ ನೀರು ಸಾಲಂಗಿಲ್ಲ ನಮ್ಗೆ. ಅಂದರೆ ಬೋರ್ ನೀರು 50 ರೂಪಾಯಿ 60 ರೂಪಾಯಿ ಬೋರ್ ನೀರು ತೊಗೋತಾರೆ. ಎಟ್ಟೆ ತೊಗೊಂಡ್ರು ನಮಗಂತೂ ಬೋರ್ ನೀರು ಸಾಲಂಗಿಲ್ಲ. ನೀರಿದ್ದರೆ ಮನೆಯಿಂದೆಲ್ಲ ಕೆಲಸಗಳು ರೀ. ನೀರೆಲ್ಲ ಕೆಲಸಗಳು ಆಗಂಗಿಲ್ಲ, ಸಾಲಲ್ಲ ಅಂಥೇಳಿ ಕೊಚ್ಚಿ ಹಾಕಿ ಅಟ್ಟೆ ಒಗೆಯೋದು, ಅಟ್ಟೆ ತೆಗೆಯೋದು ಮಾಡ್ತೀನಿ ರೀ ಫ್ರೆಂಡ್ಸ. ನೀರು ಬಂದು ಅಂದ್ರೆ ಈ ರೀತಿ ಎಲ್ಲ ತೊಳ್ಕೊಂಡ್ಬಿಡ್ತೀನಿ ರೀ. ಹಿಡ್ತಾನೆ ಆಯ್ತು ನೋಡಿರಿ ಫ್ರೆಂಡ್ಸ. ಇನ್ನು ಪೈಪ್ ಕೊಡೋದಂದೆ ಬಾಕಿ. ಪೈಪ್ ಕೊಟ್ಟರೆ ತೊಗೊಂಡ್ಬಿಡ್ತೀನಿ ನೀರು. ಪೈಪ್ ಕೊಟ್ಟರೆ ನೋಡಿರಿ ಫ್ರೆಂಡ್ಸ, ಇಜ್ಜು ನೀರು ತುಂಬೋಗತ್ತಾನ ಗಾಣ ನೀರು ಬರ್ತಾವಂತೇಳಿ. ಸೊ ಈ ಥರ ಜಾಳಿ ಹಚ್ಚಿ ನೀರು ತುಂಬ್ಕೋತೀವಿ ರೀ. ಅಂದ್ರೆ ಗಾಣ ಬರ್ತಾವಲ್ಲ ರೀ, ಅದಕ್ಕಾಗಿ ಚಂದ ಹಿಡಿ. ಇಲ್ಲ ಅಟ್ಟೆ ಏನಾಗಲ್ಲ, ಅದು ಚಾಣಿ ಏನಾಗಲ್ಲ. ಅಟ್ಟೆ ಹಿಡಿ. ಹಾಂ ಅಟ್ಟೆ ಹಿಡಿ. ಏನು ಮಾಡಿ ಬಿಡು ಅಟ್ಟೆ. ತೆಗಿ ದಮ್ ಇದಕ್ಕೆ ಹಚ್ಚು. ಇಷ್ಟು ತುಂಬಿದ್ರೆ ತಾಗಿನ ಹೊತ್ತು ಇಷ್ಟು ತುಂಬಿದ್ರೆ ಆಯಿತು. ನಾನೇ ತುಂಬಿದಪ್ಪ. ಅಣ್ಣ ಇಲ್ಲ ಈಚೆ ನೋಡ್ರಿ ಕುಡ್ಲಿಕ್ಕೆ ನೀರು ಇಷ್ಟು ತುಂಬ್ಕೊಂಡು ಬಿಡಲ್ಲ ಹಿಡೀನಿ ಅಟ್ಟೆ.
ನೀರು ಅವನೇ ತುಂಬಬೇಕು ನೋಡ್ರಿ, ಕಂಪಲ್ಸರಿ ಅವನೇ ತುಂಬಬೇಕು, ಇಲ್ಲ ಜಗ ತೆಗಿತಾನೆ. ಪೈಪ್ ಅವನೇ ಹಿಡಿಬೇಕು. ಇದಕ್ಕೆಲ್ಲ ಒರೆಸ್ಕೋತೀನಿ ಈಗ, ಪರ್ಚಿ ಒರೆಸ್ಕೋಬೇಕು. ಅದೆಲ್ಲ ಇವತ್ತು ನಮ್ಮ ಪಿಲ್ಲು ಏನೇನು ಮಾಡ್ಯಾಡ ತೋರಿಸ್ತೀನಿ ರೀ. ಮನಸ್ಸು ಬತ್ತಲ್ರಿ, ಭಾಳ ಚಂದ ಮಾಡ್ತಾಳೆ ಮನೆಯಾಗೆಲ್ಲ ಕೆಲಸ. ಮನಸ್ಸು ಬರಲಿ ಅಂದ್ರೆ ಏನೂ ಮಾಡಲ್ಲ. ಇವತ್ತು ನಾ ಕೆಲ್ಸಕ್ಕೆ ಹೋಗ್ಬಾರ್ದಾಗ ಇಲ್ಲಿದೆಲ್ಲ ತೆಗೆದಾಳ್ರಿ, ಗಬಾಳ ತೆಗೆದು ಚಂದಾಗಿ ಕ್ಲೀನಾಗೆ ಇವೆಲ್ಲ ಮಡ್ಚಿ ಇವೆಲ್ಲ ಇಟ್ಕೊಂಡಾಳ, ಇವೆಲ್ಲ ಚಂದಾಗಿ ಇಟ್ಟಾಳ. ಇವು ಸಾಬೂನುಗಳು ಇಟ್ಟಾಳ ಅಂದ್ರೆ ಗಜಿಬಿಜಿ ಎಲ್ಲ ನಾನು ನೀಟಾಗಿ ಇಡ್ತೀನಿ ರೀ. ಅಂದ್ರೆ ತೊಗೊಂಡೆಲ್ಲ ಗಜಿಬಿಜಿ ಮಾಡ್ತಾರಲ್ಲ ರೀ. ಸೊ ಆಕಿಗೆ ಮನಸ್ಸು ಒಂದೇನಾರ ಕೆಲ್ಸಕ್ಕೆ ಹೋಗ್ಬಾರ್ದಾಗ ಬರತನ ಇಷ್ಟೆಲ್ಲ ಇದು ಕ್ಲೀನ್ ಮಾಡ್ಕೊಂಡಾಳ್ರಿ. ಮತ್ತು ಈ ಕಡೆ ಎಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಾಳ, ಇಲ್ಲೆಲ್ಲ ನೀಟಾಗಿ ಇಟ್ಟಾಳ. ಆಕಿನ ಫೋಟೋನೇ ಇಟ್ಟ ಹೊಡ್ಗ ಅಲ್ಲಿ ಮ್ಯಾಗ ಇದ್ದಿತ್ತು ಬಿದ್ದು ತಳಗ. ಸೊ ಇಲ್ಲೆಲ್ಲ ಅಕ್ಕಿ ಸ್ವಚ್ಛ ಮಾಡ್ಕೊಂಡಾಳ್ರಿ, ಅಕ್ಕಿನೇ ಮಾಡ್ಕೊಂಡಾಳ ನಾ ಬರೋ ತನಕ. ಮನಸ್ಸು ಬತ್ತ ಭಾಳ ಚಂದ ಮಾಡ್ತಾಳೆ. ಇಲ್ಲಿದೆಲ್ಲ ಸ್ವಚ್ಛ ಮಾಡ್ಕೊಂಡು ಇಲ್ಲಿದೆ ಮಾಡಿ ಸ್ವಚ್ಛ ಕಸ ಹೊಡೆದು ಕೂತಿಡ್ರಿ ನಾ ಬರೋ ತನಕ. ಅಟ್ಟಂದ್ರೆ ಮನಸ್ಸು ಬತ್ತ ಭಾರಿ ಮಾಡ್ತಾಳೆ ಕೆಲಸ, ಇಲ್ಲ ಅಂದ್ರೆ ಇಲ್ಲ. ಸೊ ಅದಿಷ್ಟು ಕುಡಿಯೋದೈತೆ ರೀ. ಇದಿಷ್ಟು ಕಟ್ಟಿ ತೊಳ್ಕೊತೀನಿ. ಈಸ್ ತುಂಬೇಕು ನೋಡ್ರಿ. ಇದಿಷ್ಟು ಬಾದ್ಲಿ ಇದೊಂದು ತುಂಬಿನಿ. ಇದಿಷ್ಟು ಅರ್ಧ ಬ್ಯಾರಲ್ ತುಂಬ್ದಂದ್ರೆ ಐತೆ ರೀ. ಬಟ್ಟಿರ್ಗ ನೀರು ಬಂದು ಅಂದ್ರೆ ಇಷ್ಟು ಇರ್ತಾವೆ ನಮ್ಮ ಒಗ್ಯಾವತ್ತೇವೆ ಮೂಸಂದ್ರೆ ಟವಲ್ಗಳು. ಇವನ್ನ ಸ್ಕೂಲ್ ಡ್ರೆಸ್ ಇಲ್ಲ, ನಿನ್ನೆ ಒಗ್ದೆ ಸ್ಕೂಲ್ ಡ್ರೆಸ್ಸ. ಇವತ್ತು ಮೊಹರಂ ಹಬ್ಬ ಇದ್ದಿಸೆಲ್ಲ ಸಾಲಿ ಸುಟ್ಟಿ ಅದಾರೆ ಸೋಮವಾರ. ಸೊ ಇವೆಲ್ಲ ಇಷ್ಟೆಲ್ಲ ಒಗ್ದು ಹಾಕೀನಿ. ಇದೊಂದೊಂದು ಬ್ಯಾರಲ್ಲ ಇಷ್ಟು ಬಾದ್ಲಿಗಳು ತುಂಬ್ರೆ ಆಯ್ತು ನೋಡ್ರಿ. ಅವನಿಗೆ ತುಂಬಲಿಕ್ಕೆ ಹಚ್ತೀನಿ ಪಟ್ಟ. ಆಯ್ತಪ್ಪ, ಇದು ತುಂಬ್ರೆ ಆಯಿತು. ಹಾಂ ಕಳಿಸಿ ತಾಗಿಡ್ಲಿ. ಓಕೆ ರೀ ಫ್ರೆಂಡ್ಸ್, ಇವತ್ತಿನ ವ್ಲಾಗ ನಿಮ್ಗೆ ಇಷ್ಟ ಆಗೋದು ಅಂತ ಅನ್ಕೋತೀನಿ. ಇಷ್ಟ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ, ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗ್ ಸಿಗೋದ್ರಿ ಫ್ರೆಂಡ್ಸ. ಬಾಯ್ ರೀ. ಮೊಹರಂ ಹಬ್ಬದ ಆರ್ಥಿಕ ಶುಭಾಶಯಗಳೆಲ್ಲರಿಗೆ. ಇದು 2 ದಿನ ವ್ಲಾಗ್ ಇರ್ತದೆ ರೀ. ನಿನ್ನೆ ಏಕಾದಶಿದು, ಇವತ್ತು ಮೊಹರಂ ಹಬ್ಬದು. ಸೊ ಇವ್ರದ್ದು ಗಾಡಿ ತೊಗೊಳೋದು ಖುಷಿ ರೀ, ಎಲ್ಲ ಇರ್ತದೆ ರೀ ಒಳಗೆ. ಎಲ್ಲಿ ಸ್ಕಿಪ್ ಮಾಡೋದು ನೋಡ್ರಿ ಅಂತ ಅನ್ಕೋತೀನಿ. ಓಕೆ ರೀ ಫ್ರೆಂಡ್ಸ್, ಬಾಯ್ ರೀ. ಶುಭರಾತ್ರಿ. ಇದು ಹಚ್ಚು ಸರಿ ಶುಭರಾತ್ರಿ ಹಚ್ಚು ನೋಡಿ. ಇದು ಹಚ್ಚು. ಶುಭರಾತ್ರಿ ಅಂದೆಂದು ರೂಢಿ ಬಿದ್ದದ್ರಿ. ಶುಭ ಮಧ್ಯಾಹ್ನ ಎಲ್ಲರಿಗೂ. ಬಾಯ್ ರೀ. ಬಾಯ್ ನುಜ್ಜಿ. ಬಾಯ್ ಫ್ರೆಂಡ್ಸ್. ನೀರು ತುಂಬೋತಾನೆ. ಬಾಯ್ ಮತ್ತೆ ಮುಂದಿನ ವ್ಲಾಗ್ ಸಿಗಂಬ್ರಿ. ಯಜಮಾನ್ರನ್ನ ಬಂದಿಲ್ಲ, ಬಂದ್ಮ್ಯಾಗ ಕಂಟಿನ್ಯೂ ಮಾಡ್ತೀನಿ. ಬಾಯ್ ರೀ.